औदुंबर निवासी भक्ताभिमानी राजाधिराज सद्गुरु शिवचिदंबरेश्वर महाराज की जय। दास राजा राम महाराज की जय। ಸಂತ ಶ್ರೇಷ್ಠ ರಾಜಾರಾಮಕೃತ ಮರಾಠಿ ಚಿದಂಬರ ಗಾಥಾದ ಸರಳಾನುವಾದ. ಅನುವಾದಕರು ಪರಮ ಪೂಜ್ಯ ಶ್ರೀ ಶಂಕರ ದೀಕ್ಷಿತ್ ಗುರು ಮಹಾರಾಜರು, ಕರ್ಕಿಹಳ್ಳಿ. ಅಧ್ಯಾಯ 9. ರಾಮಯೋಗಿ. ಶಕೆ ಸತ್ರಾಸೆ ಪಂಚವೀಸ ಶಕೆ ಸತ್ರಾಸೆ ಪಂಚವೀಸ ಸ್ವಾಮಿ ಗೇಲೆ ಹಿಪ್ಪರಗೀಸ ಸ್ವಾಮಿ ಗೇಲೆ ಹಿಪ್ಪರಗೀಸ ಶಕೆ ಸತ್ರಾಸೆ ಪಂಚವೀಸ ಶಕೆ ಸತ್ರಾಸೆ ಪಂಚವೀಸ तेथे देव कुळाचारी तेथे देव कुळाचारी असे मार्तांड मल्हारी असे मार्तांड मल्हारी शके सत्रासे पंचवीस शके सत्रासे पंचवीस यात्रा कुटुंबे सहित यात्रा कुटुंबे सहित घरो घरी ते समस्त घरो घरी ते समस्त शके सत्रासे पंचवीस शके सत्रासे पंचवीस साल होते कन्यागत साल होते कन्यागत यात्रा मेळाले बहुत यात्रा मेळाले बहुत शके सत्रासे पंचवीस शके सत्रासे पंचवीस दास म्हणे समुदायेसी दास म्हणे समुदायेसी एक मास देवापासी एक मास देवापासी शके सत्रासे पंचवीस शके सत्रासे पंचवीस स्वामी गेले हिप्परगीस स्वामी गेले हिप्परगीस शके सत्रासे पंचवीस शके सत्रासे पंचवीस शके सत्रासे पंचवीस. ಪ್ರತಿಯೊಬ್ಬರಿಗೂ ತಮ್ಮ ಮನೆತನದ ಕುಲದೇವರು ಎಂದು ಒಂದು ದೇವರು ಇರುತ್ತದೆ. ವರ್ಷದಲ್ಲಿ ಒಮ್ಮೆಯಾದರೂ ಹೋಗಿ ಆ ದೇವರ ಕ್ಷೇತ್ರದಲ್ಲಿ ಸ್ವಾಮಿಯ ದರ್ಶನ ತೆಗೆದುಕೊಂಡು ತಮ್ಮ ಯೋಗ್ಯತಾನುಸಾರ ಸ್ವಾಮಿಯ ಪೂಜೆ ಮಾಡಿಸುತ್ತಾರೆ. ಹೀಗೆ ಹೋಗಬೇಕಾದರೆ ಅವರವರ ಮನೆತನದ ಸಂಪ್ರದಾಯವಿರುತ್ತದೆ. ಕೆಲವರು ಮನೆಯಲ್ಲಿ ಒಬ್ಬರೇ ಹೋಗಿ ಬರುತ್ತಾರೆ, ಕೆಲವರು ಕುಟುಂಬ ಸಮೇತವಾಗಿ ಹೋಗುತ್ತಾರೆ. ಚಿದಂಬರ ಮಹಾಸ್ವಾಮಿಗಳವರು ತಮ್ಮ ಮನೆತನದ ಸಂಪ್ರದಾಯದಂತೆ ಕುಲದೇವತಾ ಯಾತ್ರೆಯನ್ನು ಹಿಪ್ಪರಿಗೆಯ ಮೈಲಾರಲಿಂಗ ಕ್ಷೇತ್ರಕ್ಕೆ ಮಾಡುತ್ತಿದ್ದರು. ನವರಾತ್ರಿ ಹಬ್ಬ ಆಚರಿಸುತ್ತಿದ್ದರು. ತಾವೇ ಸ್ವತಃ ಪೂಜೆ ಮಾಡುತ್ತಿದ್ದರು. ಇದರ ನಿಮಿತ್ತವಾಗಿಯಾದರೂ ಬಹುಜನರು ಕೂಡುವರು. ಧಾರ್ಮಿಕ ಮನೋಭಾವನೆ ಬೆಳೆಯುವುದು, ದೇವರಲ್ಲಿ ನಂಬಿಕೆ ಮೂಡುವುದು, ಜನರ ಕಲ್ಯಾಣ ಆಗುವುದು ಎಂದು ಇಂತಹ ಪ್ರಸಂಗಗಳನ್ನು ಹೂಡಿ ಜನರನ್ನು ಕೂಡಿಸಿ ಅವರ ಉದ್ಧಾರ ಮಾಡುತ್ತಿದ್ದರು. ಹೀಗಿದ್ದರೂ ತಾನು ಏನೂ ಮಾಡುವವನಲ್ಲ, ಕುಲದೇವರಾದ ಮಾರ್ಥಾಂಡನೇ ಸಮರ್ಥನು ಎಂದು ಎಷ್ಟೋ ಸಾರಿ ಅನೇಕ ಪ್ರಸಂಗಗಳಲ್ಲಿ ತೋರಿಸಿಕೊಟ್ಟು ದೇವತ್ವಕ್ಕೆ ಹೆಚ್ಚು ಮಹತ್ವ ಕೊಟ್ಟು ಪ್ರಾರಬ್ಧಾನುಸಾರ ಬಂದ ಕಂಟಕಗಳನ್ನು ತನ್ನ ಶಕ್ತಿಯಿಂದ ನಿವಾರಣೆ ಮಾಡುತ್ತಿದ್ದರು. ಸನಾತನ ಧರ್ಮದಲ್ಲಿ ಋಷಿ ಮುನಿಗಳ ಕಾಲದಿಂದ ಬಂದ ಸಂಪ್ರದಾಯಗಳನ್ನು ತಾವು ಸ್ವತಃ ತಪ್ಪದೆ ಆಚರಿಸಿ ಜನರಿಗೆ ಬೋಧಿಸುತ್ತಿದ್ದರು. ಶಕೆ 1725ರಲ್ಲಿ ಸ್ವಾಮಿಯು ಬಿಜಾಪುರ ಜಿಲ್ಲೆಯ ಹಿಪ್ಪರಗಿಗೆ ಕುಟುಂಬ ಸಮೇತ ಯಾತ್ರೆಗೆ ಹೊರಟರು. ಇದು ಶ್ರೀ ಗಂಗಾಮಾಲಸ ಮಾರ್ತಾಂಡನು ಜಾಗೃತವಾಗಿ ನಿರಂತರ ನೆಲೆಸಿರುವ ಸ್ವಾಮಿಯ ಕುಲದೇವತಾ ಸ್ಥಾನ. ತಮ್ಮ ಕುಟುಂಬದ ಜನರೊಂದಿಗೆ ಬಂಧು ಬಳಗದವರನ್ನೆಲ್ಲ ಸೇರಿಸಿಕೊಂಡರು. ಕೆಲ ಜನ ಭಕ್ತರನ್ನು ಸೇರಿಸಿಕೊಂಡರು. ಆ ವರ್ಷ ಕನ್ಯಾಗತ ಇರುವುದರಿಂದ
ಯಾತ್ರೆಗೆ ಬಹಳ ಕಳೆ ಬಂದಿತ್ತು. ಬಹುಜನರು ಯಾತ್ರೆಗೆ ಸೇರಿದಂತಾಗಿತ್ತು. ಚಿದಂಬರನು ಹೊರಟು ನೇರವಾಗಿ ಸ್ವಾಮಿಯ ಸ್ಥಾನಕ್ಕೆ ಹೋಗಿ ಧೂಳಿ ದರ್ಶನ ಮಾಡಿಕೊಂಡರು. ಶ್ರೀ ಮಲ್ಹಾರಿಯೇ ತನ್ನ ಕಾರ್ಯಕ್ರಮಗಳನ್ನು ನಡೆಸಲು ಸ್ವಾಮಿಯನ್ನು ಬರಮಾಡಿಕೊಂಡಂತೆ ಆಗಿತ್ತು. ಸ್ವಾಮಿಯು 1 ತಿಂಗಳ ಕಾಲ ಯಾತ್ರೆಯ ಮಹೋತ್ಸವವನ್ನು ಆಚರಿಸುತ್ತಿದ್ದರು. ಖಂಡೇರಾಯನು ನಿತ್ಯ ನೂತನ ಉತ್ಸವಗಳನ್ನು ಮಾಡಿಸಿಕೊಳ್ಳುತ್ತಾ ಚಿದಂಬರನ ಯಶೋದುಂದುಭಿಯನ್ನು ಬೆಳಗಿಸುತ್ತಿದ್ದನು. ಶ್ರೀ ಗಂಗಾಮಾಲ್ಸ ಮಾರ್ಥಂಡ ದೇವರಿಗೆ ಖಂಡೇರಾಯನೆಂದು ಮಹಾರಾಷ್ಟ್ರದಲ್ಲಿ ಕರೆಯುವ ವಾಡಿಕೆ. ಪ್ರತಿದಿನ ಸ್ವಾಮಿಯ ಉತ್ಸವಕ್ಕೆ ಬ್ರಾಹ್ಮಣ, ಸುವಾಸಿನಿಯರು, ಬಾಲರು, ಭಕ್ತರು, ಇತರ ಎಲ್ಲರೂ ಬೇರೆ ಬೇರೆ ಊರುಗಳಿಂದ ಬಂದು ಸೇರುತ್ತಿದ್ದರು. ಸ್ವಾಮಿಯು ಉತ್ಸವಕ್ಕೆ ಬಂದ ಕಾರಣ ದೂರ ದೂರದಿಂದ ಜನ ಬರುತ್ತಿತ್ತು. ಸ್ವಾಮಿ ಅಭಿಷೇಕ, ಪಾರಾಯಣ, ಜಪ ಇತ್ಯಾದಿ ಮುಗಿದು ನೈವೇದ್ಯ ಆರತಿಯಾಗುತ್ತಿತ್ತು. ನಂತರ ಎಲ್ಲರೂ ಭೋಜನಕ್ಕೆ ಕುಳಿತುಕೊಳ್ಳುತ್ತಿದ್ದರು. ಎಷ್ಟೇ ಜನ ಬಂದು ಸೇರಿದರೂ, ಎಷ್ಟೇ ಅಡಿಗೆ ತಯಾರಿಸಿದ್ದರೂ ಅನ್ನಕ್ಕೆ ನ್ಯೂನತೆ ಬರುತ್ತಿರಲಿಲ್ಲ. ಜನದಟ್ಟಣೆ ಮಿತಿಮೀರಿ ಆ ಗ್ರಾಮದ ಮನೆಗಳು, ದೇವಾಲಯಗಳು ತುಂಬಿದ್ದವು. ಆದರೂ ಮಾಡಿದ ಅಡಿಗೆಯು ಅಕ್ಷಯವಾಗಿ ಯಾವುದಕ್ಕೂ ಕೊರತೆ ಇರಲಿಲ್ಲ. ಚಿದಂಬರನು ನಿತ್ಯ ಲೀಲೆಯಿಂದ, ಉಪದೇಶದಿಂದ ಜನರನ್ನು ಸನ್ಮಾರ್ಗಕ್ಕೆ ಹತ್ತುವಂತೆ ಮಾಡುತ್ತಿದ್ದನು. ಇಂದು ಪ್ರತಿದಿನಕ್ಕಿಂತ ಜನಸಂದಣಿ 2-3 ಪಟ್ಟು ಹೆಚ್ಚಾಗಿತ್ತು. ಶ್ರೀ ಮಾರ್ಥಾಂಡನ ಸೇವೆ ಯಥಾಸಾಂಗವಾಗಿ ನಡೆದಿತ್ತು. ಅತಿ ಪುರಾತನ ದೇವಾಲಯ. ಪಾಕವೂ ಕೂಡ ದೇವಾಲಯದ ಮಂಟಪದಲ್ಲಿಯೇ ನಡೆದಿತ್ತು. ಒಳಭಾಗದ ವರಾಂಡದಲ್ಲಿ ಹಂದರ ಹಾಕಿದ್ದುದರಿಂದ ಬಹು ಶೋಭಾಯಮಾನವಾಗಿ ಕಾಣುತ್ತಿತ್ತು. ಗಾಳಿಗೆ ಹಂದರ ಹಾರಬಾರದೆಂದು ಅಲ್ಲಲ್ಲಿ ಹಗ್ಗದಿಂದ ಬಿಗಿದು ಮೇಲೆ ದೊಡ್ಡ ದೊಡ್ಡ ಕಲ್ಲನ್ನು ಇಟ್ಟಿದ್ದರು. ಭೋಜನವು ಹಂದರದಲ್ಲಿ ನಡೆದು ಪಂಕ್ತಿಯು ದಿನೇ ದಿನೇ ಬೆಳೆಯುತ್ತಿತ್ತು. ಸ್ವಾಮಿ ಅನುಗ್ರಹದಿಂದ ಎಲ್ಲರೂ ನಿರ್ಭೀತರಾಗಿ ಸ್ವಾಮಿಯ ಸೇವೆ ಮಾಡಿಕೊಂಡು ಇದ್ದರು. ಒಂದು ದಿನ ಭೋಜನದ ಸಮಯ. ಎಲೆ ಹಾಕಿದರು. ತಯಾರಿಸಿದ ಎಲ್ಲ ಪಕ್ವಾನ್ನಗಳನ್ನು ಬಡಿಸಿದುದು ಆಯಿತು. ತಮ್ಮ ತಮ್ಮ ಸ್ಥಾನದಲ್ಲಿ ಭೋಜನಕ್ಕೆ ಕುಳಿತರು. ಘೃತ ಬಡಿಸಿ ಆಯಿತು. ಇನ್ನು 7 ಕೋಟಿಗೋ ಎಂದು ಹೇಳಿ ಭೋಜನ ಪ್ರಾರಂಭಿಸುವವರಿದ್ದರು. ಒಮ್ಮೆಲೆ ಬಿರುಗಾಳಿ ಬೀಸಲು ಆರಂಭಿಸಿತು. ಹಂದರದ ಮೇಲೆ ಬಿಗಿದು ಕಟ್ಟಿದ ಒಂದು ಹಗ್ಗ ಸಡಿಲಾಯಿತು. ಒಂದು ದೊಡ್ಡ ಕಲ್ಲು ಸರಿಯಿತು. ಭೋಜನಕ್ಕೆ ಕುಳಿತ ಬ್ರಾಹ್ಮಣ ರಾಮಯೋಗಿಯ ತಲೆಯ ಮೇಲೆ ಬಿದ್ದು ತಲೆ ಒಡೆದು ಬಹಳ ಪೆಟ್ಟು ಬಿದ್ದುದರಿಂದ ಬ್ರಾಹ್ಮಣನು ಎಚ್ಚರ ತಪ್ಪಿ ಅಲ್ಲಿಯೇ ಹೊರಳಿದನು. ಜೀವಂತ ಉಳಿಯುವ ಭರವಸೆ ಉಳಿದಿರಲಿಲ್ಲ. ಗಾಳಿಯು ಜೋರಾಗಿ ಬೀಸುತ್ತಿತ್ತು. ಹೀಗಾಗಿ ಒಬ್ಬರ ಮಾತು ಒಬ್ಬರಿಗೆ ಕೇಳುತ್ತಿರಲಿಲ್ಲ. ದೊಡ್ಡ ಕಲ್ಲು ಬಿದ್ದುದು ಗೊತ್ತಾದುದರಿಂದ ಪಂಕ್ತಿಯಲ್ಲಿ ಕೋಲಾಹಲವೇ ಎದ್ದಿತು. ಸ್ತ್ರೀ ಸಮುದಾಯ ಕೂಡಿತು. ಚೀರಾಟ, ರೋಧನ ನಡೆಯಿತು. ಬಾಲಕರ ಒದರಾಟ, ಚೀರಾಟ ನಡೆಯಿತು. ಗದ್ದಲವೇ ಗದ್ದಲ. ರಾಮಯೋಗಿಯ ಪ್ರಾಣಪಕ್ಷಿ ಹಾರಿ ಹೋಗಿತ್ತು. ಪಂಕ್ತಿಯ ಊಟಕ್ಕೆ ವಿಘ್ನ ಬಂದೊದಗಿದಂತೆ ಆಗಿತ್ತು. ವಿಪ್ರ ರಾಮಯೋಗಿಯು ಮದುವೆಯಾಗಿ ಕೆಲ ವರ್ಷಗಳು ಗತಿಸಿದರೂ ಮಕ್ಕಳಾಗಿರಲಿಲ್ಲ. ಸ್ವಾಮಿಯ ಸೇವೆ ಮಾಡಿ ಆಶೀರ್ವಾದ ಪಡೆದು ತನ್ನ ಮನೋಬಯಕೆ ಈಡೇರಿಸಿಕೊಳ್ಳಬೇಕೆಂದು ಇಲ್ಲಿಗೆ ಬಂದು ಕೆಲ ದಿನಗಳು ಸೇವೆಯಲ್ಲಿ ಕಳೆದವನಾಗಿದ್ದನು. ಸಂಗಡ ಅವನ ಹೆಂಡತಿಯೂ ಬಂದಿದ್ದಳು. ಇಂದು ಈ ದುರ್ಘಟನೆ ನಡೆಯಿತು. ಹೊರಗೆ ನಿಂತುಕೊಂಡಿದ್ದ ಚಿದಂಬರ ಮಹಾಸ್ವಾಮಿಗಳವರ ಜ್ಯೇಷ್ಠ ಪುತ್ರ ದಿವಾಕರ ದೀಕ್ಷಿತರು ಇಂದ್ರನ ಅವತಾರವೇ ಇವರು. ಚೀರಾಟ, ರೋದನ ಕೇಳಿ ಜನರು ಗುಂಪು ಕೂಡಿದುದನ್ನು ನೋಡಿದರು. ದೌಡಾಯಿಸಿ ಇತ್ತ ಬಂದರು. ಜನಜಂಗುಳಿಯನ್ನು ಬದಿಗೆ ಸರಿಸಿ ಬಂದು ನೋಡುತ್ತಾರೆ. ರಾಮಯೋಗಿಯು ಪೆಟ್ಟು ತಿಂದು ಮೃತನಾಗಿದ್ದಾನೆ. ಬದಿಯಲ್ಲಿ ಅವನ ಹೆಂಡತಿ ರೋಧಿಸುತ್ತಿದ್ದಾಳೆ. ಬ್ರಾಹ್ಮಣ ಸುವಾಸಿನಿಯರು ಇದನ್ನು ನೋಡಿ ಅಳುತ್ತಿದ್ದಾರೆ. ಇದನ್ನು ಕಂಡು ದಿವಾಕರ ದೀಕ್ಷಿತರು ದುಃಖಾತಿರೇಕದಿಂದ ಬೇಗನೆ ತನ್ನ ತಂದೆ ಕಡೆಗೆ ಓಡಿದರು. ವಿಷಯ ತಿಳಿಸಲು ಬಂದರು. ಚಿದಂಬರ ಮಹಾಸ್ವಾಮಿಗಳವರು ಮಲ್ಹಾರಿಗೆ ಪೂಜೆ ಸಲ್ಲಿಸಿ ನಮಸ್ಕಾರ ಮಾಡುತ್ತಲಿದ್ದರು. ಕೈ ಜೋಡಿಸಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದರು. ದಿವಾಕರ ದೀಕ್ಷಿತರು ಅಪ್ಪ ಎಂದು ಒದರಿದನ್ನು ಕೇಳಿ ಗಾಬರಿಯಿಂದ ದಿವಾಕರನನ್ನು ನೋಡಿದರು. ಅವನಲ್ಲಿ ಏಕೆ ಎಂದು ಕೇಳುವಷ್ಟು ಸಮಯಕ್ಕೂ ಅವಕಾಶವಿರಲಿಲ್ಲ. ಅಪ್ಪ, ಪಂಕ್ತಿಯಲ್ಲಿ ಅನರ್ಥ ಸಂಗತಿ ನಡೆದು ಬಿಟ್ಟಿದೆ. ಬಿರುಗಾಳಿಗೆ ಹಂದರದ ದೊಡ್ಡ ಕಲ್ಲು ರಾಮಯೋಗಿಯ ತಲೆಯ ಮೇಲೆ ಬಿದ್ದು ಬಹಳ ಪೆಟ್ಟಾಗಿದೆ. ರಾಮಯೋಗಿ ಮೃತನಾಗಿ ಬಿಟ್ಟಿದ್ದಾನೆ. ಅವನ ಹೆಂಡತಿ ರೋಧಿಸುತ್ತಿದ್ದಾಳೆ. ಜನ ಕೂಡಿ ಗದ್ದಲ ನಡೆದು ಬಿಟ್ಟಿದೆ. ಈಗ ಏನು ಮಾಡುವುದು ಎಂದನು. ಮಹಾಸ್ವಾಮಿಯು ಧಾವಿಸಿ ಅತ್ತ ನಡೆದು ಬಂದು ಅಸುನೀಗಿದ ರಾಮಯೋಗಿಯನ್ನು ನೋಡಿದರು. ಅವನ ಪತ್ನಿಯು ದುಃಖಾತಿರೇಕದಿಂದ ರೋಧಿಸುತ್ತಿದ್ದಾಳೆ. ಅವಳ ಈ ರೋದನವನ್ನು ತಡೆಯಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ದೇವ, ತಮ್ಮ ಸೇವೆ ಮಾಡಿ ತಮ್ಮ ಕೃಪೆಗೆ ಪಾತ್ರರಾಗಿ
ಪುತ್ರ ಸಂತಾನ ಪಡೆಯುವೆ ಬಾ ಎಂದು ನನ್ನನ್ನು ಕರೆತಂದರು. ಅದಕ್ಕೆ ಪ್ರತಿಯಾಗಿ ದೇವ, ನಮಗೆ ಈ ಆಶೀರ್ವಾದವೇ ನಮ್ಮ ಪ್ರಾರಬ್ಧದಲ್ಲಿ ಹೀಗೆ ಬರೆದಿರುವುದೇ? ಪ್ರಾರಬ್ಧವನ್ನು ನಾಶ ಮಾಡಿ ಬೇಕಾದ ಭಕ್ತರಿಗೆ ಅನುಗ್ರಹ ಮಾಡುವ ನೀನು ನಮಗೆ ಏಕೆ ಹೀಗೆ ಮಾಡಿದೆ? ನಾವು ಮಾಡಿದ ಅಪರಾಧವಾದರೂ ಏನು? ಅಥವಾ ಹಿಂದಿನ ಜನ್ಮದಲ್ಲಿ ಯಾದರೂ ನಾವು ಏನಾದರೂ ತಪ್ಪು ಮಾಡಿರಬಹುದೇ? ದೇವ, ನನ್ನ ತಪ್ಪನ್ನು ಮನ್ನಿಸು, ನನ್ನ ಪತಿಯನ್ನು ಉಳಿಸಿ ನಮ್ಮ ಮೇಲೆ ಕೃಪೆ ಮಾಡು ದೇವ ಎಂದು ಎದೆ ಎದೆ ಬಡಿದು ಜೋರಾಗಿ ರೋಧಿಸಹತ್ತಿದಳು. ಅವಳ ಆ ದುಃಖಾತಿರೇಕವನ್ನು ನೋಡಲು ಆಗದು. ಸ್ವಾಮಿಯು ಅಂತಃಕರಣ ಹೃದಯದಿಂದ, ತಾಯಿಯೇ, ಏಕೆ ಇಷ್ಟು ದುಃಖ ಮಾಡುವಿ? ಸಮಾಧಾನ ತಂದುಕೋ, ಯಾವ ಚಿಂತೆಯನ್ನು ಮಾಡಬೇಡ. ಸ್ವಾಮಿ ಮಾರ್ತಾಂಡನು ಸರ್ವಸಮರ್ಥನಿದ್ದಾನೆ, ಆತನನ್ನು ನಂಬು, ಅವನ ಮೇಲೆ ವಿಶ್ವಾಸವಿಡು. ಖಂಡೇರಾಯನು ಏನು ಕಾರಣದಿಂದ ಮುನಿದಿರುವನೋ? ಸುಮಂಗಳೇ, ದುಃಖವನ್ನು ಬಿಡು, ಅಖಂಡ ಸೌಭಾಗ್ಯವತಿಯಾಗು. ಖಂಡೇರಾಯನು ಮುನಿದಿರುವುದರಿಂದ ಹೀಗಾಗಿದೆ, ಬೇಗನೆ ಆತನ ಭಂಡಾರ ತೀರ್ಥ ತನ್ನಿರಿ ಎಂದರು. ಭಂಡಾರ ತೀರ್ಥ ತಂದುದಾಯಿತು. ಮಹಾಸ್ವಾಮಿಯ ತನ್ನ ಹಸ್ತದಿಂದಲೇ ರಾಮಯೋಗಿಯ ಮಸ್ತಕಕ್ಕೆ ಭಂಡಾರ ಲೇಪಿಸಿದರು. ಬಟ್ಟೆಯಿಂದ ಒಡೆದ ತಲೆಯನ್ನು ಕಟ್ಟಿಸಿದರು. ಬ್ರಾಹ್ಮಣನ ಬಾಯಲ್ಲಿ ತೀರ್ಥ ಹಾಕಿದರು. ತೀರ್ಥ ಬಾಯಲ್ಲಿ ಬೀಳುವುದೇ ತಡ ರಾಮಯೋಗಿ ಎದ್ದು ಕುಳಿತನು. ಕೂಡಿದ ಜನ ಸ್ವಾಮಿಯ ಜಯ ಜಯಕಾರ ಮಾಡಿದರು. ಸ್ವಾಮಿಯು ಮೃತ ಸಂಜೀವನೆಂದು ಕೊಂಡಾಡಿದರು. ಚಿದಂಬರನು ಏನಾದರೂ ತನ್ನ ಇಚ್ಛೆಯಂತೆ ಮಾಡಬಲ್ಲನು. ಸರ್ವಶಕ್ತ ಪೂರ್ಣ ಬ್ರಹ್ಮನಾದ ಸ್ವಾಮಿಯ ಶಕ್ತಿಯನ್ನು ಕಂಡು ಕೆಲವರು ಅವನ ಶಕ್ತಿಯನ್ನು ಅರಿಯದೆ ಮೂಢರಾದರು. ಇನ್ನು ಕೆಲವರು ಮೃತದಿಂದ ರಾಮಯೋಗಿ ಹೇಗೆ ಜೀವಂತನಾದ? ಇದು ಹೇಗೆ ಸಾಧ್ಯ? ಇದರಲ್ಲಿ ಏನೋ ಇದೆ ಎಂದು ಸಂಶಯಪಟ್ಟರು. ಇಂಥವರು ಸ್ವಾಮಿಯ ಪ್ರತ್ಯಕ್ಷ ಶಕ್ತಿಯನ್ನು ಕಂಡರೂ ಭ್ರಾಂತರಾಗಿ ಅವನತಿ ಹೊಂದುವರು. ಪೂರ್ಣಾವತಾರಿ ಪೂರ್ಣಬ್ರಹ್ಮ ಎಂದು ಕರೆಸಿಕೊಳ್ಳುವ ಚಿದಂಬರ ಮಹಾಸ್ವಾಮಿಗಳವರಿಗೆ ಇದು ಅಸಾಧ್ಯವೇ? ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದ ಈತನು ಮನಸ್ಸು ಮಾಡಿದರೆ ತಕ್ಷಣವೇ ಏನು ಬೇಕಾದುದನ್ನು ಸೃಷ್ಟಿ ಮಾಡಬಲ್ಲ, ನಾಶವನ್ನು ಮಾಡಬಲ್ಲ. ಇದುವೇ ಈತನ ಲೀಲೆ. ಈ ಘಟನೆ ನಂತರ ಬ್ರಾಹ್ಮಣ ಭೋಜನ ನಡೆಯಿತು. ಜನರೆಲ್ಲ ಆಗಾಗ ಸಂತೋಷದಿಂದ ಜಯ ಜಯಕಾರ ಮಾಡುತ್ತಿದ್ದರು. ನಂತರ ಸ್ವಾಮಿ ಚಿದಂಬರನು ರಾಮಯೋಗಿ ದಂಪತಿಗಳನ್ನು ಹತ್ತಿರ ಕರೆದನು. ತಾಯಿ, ಭೋಜನವಾಯಿತೆ. ಖಂಡೇರಾಯನು ನಿಮಗೆ ಕೃಪಾ ಮಾಡಿರುವನು, ಏನೂ ಚಿಂತಿಸಬೇಡ್ರಿ, ನಿಮಗೆ ಪುತ್ರ ಸಂತಾನವೂ ಆಗುವುದು ಎಂದು ಹೇಳಿ ಆಶೀರ್ವದಿಸಿ ಬೀಳ್ಕೊಟ್ಟರು. ಜನ ಸಮುದಾಯವನ್ನು ಕೃಪಾದೃಷ್ಟಿಯಿಂದ ನೋಡಿ ಸಂತೈಸಿದರು. ಚಿದಂಬರನಂಥ ಪೂರ್ಣಬ್ರಹ್ಮ ಅವತಾರ ಮತ್ತೆಲ್ಲಿ ನೋಡಲು ದೊರಕುವುದು? ಶ್ರೀ ಚಿದಂಬರಾರ್ಪಣಮಸ್ತು. ಶ್ರೀ ಸದ್ಗುರು ಶಂಕರ ಸತ್ಸಂಗ ಯೂಟ್ಯೂಬ್ ಚಾನಲ್.